ಮೂರು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಮೂರು ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ. ಆದರೆ ವರ್ಕೌಟ್ ಆಗಿಲ್ಲ. ಎಲ್ಲೆಲ್ಲಿ ದಾಳಿಯ ಪ್ರಯತ್ನಗಳಾಯಿತು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ. ಎಸ್, ಪಾಕಿಸ್ತಾನ ಹಾರಿಸಿದಂಥ ಡ್ರೋನ್ಗಳು, ಅದರ ಅವಶೇಷಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಯಾವ ರೀತಿ ಪಾಕಿಸ್ತಾನದ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಪಾಕಿಸ್ತಾನ ಹಾರಿಸಿದಂಥ ಡ್ರೋನ್ಗಳು ಅದನ್ನ ಮಾರ್ಗ ಮಧ್ಯದಲ್ಲೇ ಪುಡಿಗಟ್ತಾ ಇರುವಂಥ ನಮ್ಮ ವ್ಯವಸ್ಥೆ. ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡಬೇಕು. ಈ ರೀತಿ ಡ್ರೋನ್ಗಳನ್ನು ಹೊಡಿಲಿಕ್ಕೆ ನಾವು ಎಷ್ಟು ಶಕ್ತಿ ಸಾಮರ್ಥ್ಯವನ್ನು ವ್ಯಯಿಸ್ತಾ ಇದ್ದೀವಿ, ನಾವು ವೇಸ್ಟ್ ಮಾಡ್ತಾ ಇದ್ದೀವಿ, ಅದು ಕೂಡ ಇಂಪಾರ್ಟೆಂಟು. ಹಂಗಂತ ಬಿಡಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದೊಂದು ಕ್ಷಿಪಣಿನ ಹಾರಿಸಿದಂಥ ಸಂದರ್ಭದಲ್ಲೂ ಕೂಡ 10 ಕೋಟಿ ಹೋಗ್ಬಿಡುತ್ತೆ ನಮ್ಮದು. ಯಾರಿಗೆ ಹೇಳಬೇಕು? ಹೊಡಿಲೇಬೇಕು. ಸಾಲು ಸಾಲು ಡ್ರೋನ್ ದಾಳಿ. ಜಮ್ಮುವಿನಲ್ಲಿ ರೈಲು ಸಂಚಾರ ಸಂಪೂರ್ಣ ಸ್ಥಗಿತ. ಯಾವುದೇ ವಿಮಾನಗಳು ಹಾರಾಡಂಗಿಲ್ಲ, ಯಾವುದೇ ಟ್ರೈನ್ಗಳು ಸಂಚಾರ ಮಾಡಂಗಿಲ್ಲ. ಟ್ರೈನ್ಗಳ ಒಳಗೂ ಕೂಡ ಬ್ಲಾಕ್ಔಟ್, ಯಾರೂ ಕೂಡ ಲೈಟ್ ಹಾಕಂಗಿಲ್ಲ. ರೈಲು ಸಂಚಾರ ಸ್ಥಗಿತಗೊಂಡಿದೆ. ನಿಂತಲ್ಲೇ ನಿಂತಿವೆ ರೈಲುಗಳು. ಒಳಗಡೆ ಪ್ರಯಾಣಿಕರಿದ್ದಾರೆ. ಹೆಂಗಿರಬೇಕು ಸ್ಥಿತಿ ಯೋಚನೆ ಮಾಡಿ. ಸಪೋಸ್ ಆ ಟ್ರೈನಲ್ಲಿ ನಾವಿದ್ದೀವಿ ಅಂದ್ಕೊಂಡ್ರೆ ಗೊತ್ತಾಗುತ್ತೆ ಅದರ ತೀವ್ರತೆ ಎಷ್ಟರ ಮಟ್ಟಿಗಿರುತ್ತೆ ಅಂತ. ಯಾವ ಕ್ಷಿಪಣಿ ಯಾವಾಗ ಬಂದು ಹೊಡೆಯುತ್ತೆ ಅಂತ ಗೊತ್ತಿರಲ್ಲ, ಯಾವ ಡ್ರೋನ್ ಯಾವಾಗ ಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ ಅಂತ ಗೊತ್ತಿರಲ್ಲ. ಅಂತಹ ಸ್ಥಿತಿ. ರೈಲು ಬೋಗಿಗಳ ಒಳಗೂ ಕೂಡ ಯಾರೂ ಅಪ್ಪಿ ತಪ್ಪಿ ಲೈಟ್ ಹಾಕಂಗಿಲ್ಲ. ಜಮ್ಮು ಕಾಶ್ಮೀರದ ಸಾಂಬಾ ಮತ್ತು ಬೇರೆ ಬೇರೆ ಕಡೆಗೆ ನಾವು ತೋರಿಸ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಟ್ರೈನ್ ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ರೈಲಿನ ಸ್ಥಿತಿ. ಒಂದೇ ಒಂದು ಲೈಟ್ ಹಾಕಿಲ್ಲ. ಬೋಗಿಗಳು ಕೂಡ ಬ್ಲಾಕ್ಔಟ್. ಜಮ್ಮುವಿನ ರೈಲಿನ ಒಳಗಡೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ ಒಂದು ಬಿಟ್ಟರೆ ಒಳಗಡೆಗೆ ಇನ್ಯಾವುದೂ ಕೂಡ ಲೈಟ್ ಇಲ್ಲ. ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ಸ್ ಮೊಬೈಲ್ ಬಳಸಂಗಿಲ್ಲ, ಲೈಟ್ ಹಾಕಂಗಿಲ್ಲ. ಶತ್ರುಗಳಿಗೆ ಯಾವ ಸೂಚನೆ ಕೂಡ ಹೋಗಬಾರದು, ಯಾವುದೇ ಒಂದು ಸಿಗ್ನಲ್ ಸಿಗಬಾರ್ದು. ಅಪ್ಪಿ ತಪ್ಪಿ ಎಲ್ಲೋ ಒಂದು ಕಡೆಗೆ ಇಲ್ಲ ಸಲ್ಲದನ್ನು ನಾವು ಮೈಮೇಲೆ ನಡ್ಕೊಂಡಂಗೆ ಆಗಬಾರ್ದು. ಹೀಗಾಗಿ ಏನು ಅಂತಂದರೆ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ರೈಲುಗಳು ನಿಂತಲ್ಲೇ ನಿಂತಿವೆ. ರೈಲು ಬೋಗಿಗಳ ಒಳಗಡೆಗೆ ಒಂದೇ ಒಂದು ಲೈಟ್ ಇಲ್ಲ. ಇಡೀ ಸಂಪೂರ್ಣ ಬೋಗಿಗಳೆಲ್ಲ ಕತ್ತಲಮಯ. ಅನುಮತಿ ಇಲ್ಲದನೇ ರೈಲು ಸಂಚಾರ ಶುರು ಆಗಲ್ಲ. ಟ್ರೈನ್ಗಳು ನಿಂತಲ್ಲೇ ನಿಂತಿವೆ. ವಿಮಾನಗಳ ಹಾರಾಟ ಬಂದಾಗಿದೆ. ಇಡೀ ಜಮ್ಮು ಕಾಶ್ಮೀರ ಕತ್ತಲಲ್ಲಿ ಮುಳುಗಿದೆ. ಸಂಪೂರ್ಣ ಬ್ಲಾಕ್ಔಟ್. ಭಾರತದ ಯಾವ್ಯಾವ ನಗರಗಳನ್ನು ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದೆ ಅವೆಲ್ಲ ನಗರಗಳಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಟ್ರೈನ್ನ ದೃಶ್ಯಾವಳಿಗಳು, ಇನ್ನೊಂದು ಕಡೆಗೆ ಸಾಂಬಾ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರದ್ದು. ಮತ್ತೊಂದು ಕಡೆಗೆ ಡ್ರೋನ್ ಹಾರಿಸ್ತಿರುವಂಥ ಪಾಕಿಸ್ತಾನ ಅದನ್ನು ಎಷ್ಟರ ಮಟ್ಟಿಗೆ ನಾವು ಹೊಡೆದುರುಳಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.